ಕೋಟಿ ಕೋಟಿ ಜನಗಳ ಮನಸ್ಸನ್ನ ಗೆದ್ದು ಗಿಲ್ಲಿ ವಿನ್ನರ್ ಆಗಿದ್ದಾರೆ. 20 ವರ್ಷಗಳಿಂದ ಶ್ರಮಿಸ್ಕೊಂಡು ಬಂದು ಒಂದು ಸಾಮ್ರಾಜ್ಯನ ಕಟ್ಟಿದ್ದಾರೆ. ತುಂಬಾ ಕಷ್ಟಪಟ್ಟು ಪ್ರತಿಯೊಂದು ಹಂತದಲ್ಲಿ ಬೆಳ್ಕೊಂಡು ಬಂದಿರುವಂತಹ ವ್ಯಕ್ತಿಗಳು. ಅವರೊಂಥರ ಸೂಪರ್ ಸ್ಟಾರ್ ಇದ್ದಾಗೆ ಅವರಿಗೂ ನನಗೂ ಕಂಪೇರ್ ಮಾಡಬೇಡಿ ಅಂತಲೂ ಹೇಳಿದ್ದಾರೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಗಿಲ್ಲಿ ಬಿಗ್ ಬಾಸ್ ಕನ್ನಡ 12ರ ಸೀಸನ್ನ ಒಂದು ವಿನ್ನರ್ ಗಿಲ್ಲಿ. ಇಷ್ಟೊಂದು ಕೋಟಿ ಕೋಟಿ ಜನಗಳ ಮನಸ್ಸನ್ನು ಗೆದ್ದು ಗಿಲ್ಲಿ ವಿನ್ನರ್ ಆಗಿದ್ದಾರೆ. ಸೊ ಈಗೊಂದು 2 ತಿಂಗಳಿಂದ ಅವ್ರದ್ದೇ ಬಾರಿ ಚರ್ಚೆ ಅಂತಲೇ ಹೇಳ್ಬೋದು. ನಾವು ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಅವರೇ ಗಿಲ್ಲಿನೇ ಅಂತಲೇ ಹೇಳ್ಬೋದು. ಮೀಡಿಯಾದಿಂದ ಹಿಡಿದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಫೀಡಲ್ಲೆಲ್ಲ ಗಿಲ್ಲಿದೆ ಒಂದು ಕಮಾಲ್ ಅಂತಲೇ ಹೇಳ್ಬೋದು. ಸೊ ರೀಸೆಂಟಾಗಿ ಅವರು ಬಿಗ್ ಬಾಸಲ್ಲಿ ಇರಬೇಕಾದ್ರೆ ತುಂಬ ಒಂದು ಕಾಂಟ್ರವರ್ಸಿ ಆಗಿದ್ದು ಅಂತ ಹೇಳಿದ್ರೆ, ಗಿಲ್ಲಿ ಮತ್ತು ದರ್ಶನ್ ಅವರಾಗಿರ್ಬೋದು ಅಥವಾ ಸುದೀಪ್ ಅವರಾಗಿರ್ಬೋದು, ಇವರ 3 ಜನದ ಪೋಲ್ ಮಾಡ್ತಿದ್ರು ತುಂಬ ಜನ. ಸೊ ಆ ಪೋಲಲ್ಲಿ ಹೈಯೆಸ್ಟ್ ಆಗಿ ವೋಟ್ ಗಿಲ್ಲಿಗೆ ಬರ್ತಿತ್ತು. ಹಾಗಾಗಿ ಎಲ್ಲರೂ ಹೇಳ್ತಿದ್ರು ಏನು ಅಂತ ಹೇಳಿದರೆ, ಗಿಲ್ಲಿ ಅವ್ರು ಹೇಳಿದ್ದಾರೆ ದರ್ಶನ್ ಹಾಗೂ ಸುದೀಪ್ ಅವ್ರಿಗಿಂತ ಹೆಚ್ಚು ವೋಟ್ಸಲ್ಲಿ ಹೈಯೆಸ್ಟ್ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ, ಅದ್ರ ಜೊತೆಗೆ ಅವರಷ್ಟೇ ಒಂದು ಫ್ಯಾನ್ ಬೇಸ್ ಇದೆ ಅಂತ ಹೇಳಿಬಿಟ್ಟು ತುಂಬ ಜನ ಮಾಡೋಕ್ಕೆ ಶುರು ಮಾಡಿದ್ರು, ಕಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು ಎಲ್ಲ ಕಡೆ. ಸೊ ಈ ಎಲ್ಲ ಒಂದು ವಿಚಾರಕ್ಕೆ ಇದುವರೆಗೆ ಯಾವತ್ತೂ ಗಿಲ್ಲಿ ಅವರು ರಿಯಾಕ್ಟ್ ಮಾಡಿರಲಿಲ್ಲ. ಆದರೆ ಮೊನ್ನೆ ನಡೆದಿರುವಂಥ ಒಂದು ಸಂದರ್ಶನದಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು 20 ವರ್ಷಗಳಿಂದ ಶ್ರಮಿಸ್ಕೊಂಡು ಬಂದು ಒಂದು ಸಾಮ್ರಾಜ್ಯನ ಕಟ್ಟಿದ್ದಾರೆ. ಅವರೆಲ್ಲಿ ನಾವೆಲ್ಲಿ ಈ ಥರ ಎಲ್ಲ ಮಾಡಬಾರ್ದು ಅಂತಲೇ ಅವರೇ ಇನ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಎಷ್ಟು ಅಂತ ಹೇಳಿದ್ರೆ, ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು ತುಂಬ ಕಷ್ಟಪಟ್ಟು ಪ್ರತಿಯೊಂದು ಹಂತದಲ್ಲಿ ಬೆಳ್ಕೊಂಡು ಬಂದಿರುವಂತಹ ವ್ಯಕ್ತಿಗಳು. ಅವರೊಂಥರ ಸೂಪರ್ ಸ್ಟಾರ್ ಇದ್ದಾಗೆ ಅವರಿಗೂ ನನಗೂ ಕಂಪೇರ್ ಮಾಡಬೇಡಿ ಅಂತಲೂ ಹೇಳಿದ್ದಾರೆ. ಗಿಲ್ಲಿ ಅವರು ಯಾವತ್ತೂ ನನಗೆ ಇಷ್ಟು ಫ್ಯಾನ್ ಬೇಸ್ ಇದ್ದಾರೆ, ಅಷ್ಟು ಫ್ಯಾನ್ ಬೇಸ್ ಇದ್ದಾರೆ ಅಂತ ಎಲ್ಲಿ ಹೇಳ್ಕೊಂಡು ಇಲ್ಲ. ಆದರೆ ಇದೊಂದು ವಿಚಾರ ಏನಾಗಿತ್ತು, ಆ ಸಂದರ್ಭದಲ್ಲಿ ತುಂಬ ಕಮೆಂಟ್ಸ್ಗಳಲ್ಲಾಗಿರ್ಬೋದು ಅಥವಾ ಕೆಲವೊಂದು ಗಿಲ್ಲಿ ಫ್ಯಾನ್ಸ್ಗಳು ಕೂಡ ಈ ಒಂದು ವಿಚಾರವಾಗಿ ಬಹಳಷ್ಟು ದೊಡ್ಡದಾಗಿ ಇದನ್ನು ಸಂಭ್ರಮಿಸಿದ್ರು. ಅಂದರೆ ಗಿಲ್ಲಿಗೆ ದರ್ಶನ್ ಅವರು ಹಾಗೂ ಸುದೀಪ್ ಅವ್ರಿಗಿಂತ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲದಕ್ಕೂ ಸದ್ಯಕ್ಕೆ ಗಿಲ್ಲಿ ಅವರು ಒಂದು ರಿಪ್ಲೈನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಲ್ಲ ತುಂಬ ಜನ ಹೇಳ್ತಿದ್ರು ಈ ವಿಡಿಯೋನ ನೋಡಿಬಿಟ್ಟು, ಗಿಲ್ಲಿಯಷ್ಟು ಒಳ್ಳೆಯ ಮನಸ್ಸು ನಾವು ಇದುವರೆಗೂ ನಮ್ಮ ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ ನಾವು ನೋಡಿರಲಿಲ್ಲ. ಅಷ್ಟು ಒಳ್ಳೆಯ ಮನಸ್ಸಿದೆ, ತುಂಬ ಎತ್ತರಕ್ಕೆ ಅವರು ಬೆಳಿಬೇಕು ಇನ್ನೂ ನಮ್ಮ ಸ್ಯಾಂಡಲ್ವುಡಲ್ಲಿ ಅಂತ ಕೂಡ ಆಶಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.